ಹಾಯ್ ಸ್ನೇಹಿತರೆ, ನಮಸ್ಕಾರ. ಟಿ ವಿಲಂತೂ ನೋಡಿರ್ತೀರ, ಬಟ್ ರಿಯಲಾಗಿ ನೋಡಿರಲ್ಲ. ಅಂಥ ಡೇಂಜರಸ್ ಸ್ನೇಕ್ ವಿಡಿಯೋ ನೋಡೋಣ ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇವು ಅಪರೂಪಕ್ಕೆ ಅಪರೂಪ ಅಂತಲೇ ಹೇಳ್ಬೋದು. ಹಿಂದೆ ಎಲ್ಲ ಟಿ ವಿಲಿ ನೋಡಿರ್ತೀರ, ಬಟ್ ಡೈರೆಕ್ಟಾಗಿ ಲೈವ್ ಆಗಿ ಯಾರೂ ನೋಡಿರೋಕ್ಕಿಲ್ಲ. ಅದರಿಂದಲೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ನಮಗೂ ಭಯ ಇರುತ್ತೆ, ಅವು ಆ ಥರ ಇದ್ದಾಗ ಕೋಪ ಇರುತ್ತೆ, ಅದರದ್ದೇ ಆದ ಮೂಡಲ್ಲಿರ್ತವೆ. ಸ್ನೇಹಿತರೆ, ಡಿಸ್ಟರ್ಬ್ ಮಾಡಬಾರ್ದು. ಆದರೂ ದೂರದಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಂಥ ಅಪರೂಪ ವೀಡಿಯೋಗಳನ್ನ ವೈರಲ್ ಆಗಬೇಕಲ್ವಾ ಸ್ನೇಹಿತರೆ? ಹಾಗೆ ನಾವು ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಕಡೆ ಈ ಥರದ ವೀಡಿಯೋನ ತೋರಿಸ್ಬಾರ್ದು, ಹಾಗೆ ಹತ್ರ ಹೋಗಿ ನೋಡಬಾರ್ದು ಅಂತಲೂ ಅಂತಾರೆ. ಆದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಮಕ್ಕಳು ನೋಡೋದೇ ಇಲ್ಲ. ಸ್ನೇಹಿತರೆ, ಟಿ ವಿಲಿ ನೋಡಿ ಖುಷಿ ಪಡ್ತಾರೆ, ಬಟ್ ರಿಯಲಾಗಿ ಈಗೆಲ್ಲ ನಡೆಯುತ್ತೆ, ಈ ಥರ ಎಲ್ಲ ಆಗುತ್ತಾ ಅನ್ನೋದು ಕೆಲವ್ರಿಗೆ ನಂಬಿಕೆನೇ ಇರಲ್ಲ, ಹಾಗೆ ಗೊತ್ತಿರಲ್ಲ ಈಗಿನ ಮಕ್ಕಳಿಗೆ. ಈಗಿನ ಮಕ್ಕಳು ಇದನ್ನು ನೋಡಬೇಕಾಗತ್ತೆ ಸ್ನೇಹಿತರೆ, ಪ್ರಪಂಚದಲ್ಲಿ ಹೇಗೆಲ್ಲ ಇದೆ ಅಂತ. ಇಂಥ ಪರಿಸ್ಥಿತಿಲಿ ಪ್ರಪಂಚ ಜ್ಞಾನ ಇರೋದಿಲ್ಲ. ಸಾವು ಹತ್ರ ಬಂದು ಹೋಗ್ಬೋದು ಅವಕ್ಕೆ. ಏಕೆಂದರೆ ನಾನು ಹತ್ರ ಇಲ್ಲ ಅಂದಿದ್ರೆ ಒಂದು ರಣ ಹದ್ದು ಕೂಡ ಇತ್ತು. ಯಾರೂ ಇಲ್ಲ ಅಂದಿದ್ರೆ ಅದು ಬಡ್ಕೊಂಡು ಹೊಂಟೋಗ್ತಿತ್ತು. ಹಾವು ಕೊನೆ ಉಸಿರು ಎಳಿಬೇಕಾಗಿತ್ತಲ್ವಾ? ಜನಗಳು ಅದನ್ನು ನೋಡೋಕ್ಕೆ ತುಂಬ್ಕೊಬಿಟ್ರು. ಸ್ನೇಹಿತರೆ, ಆದಷ್ಟು ಅವ್ರನ್ನ ದೂರ ಕಳಿಸೋ ಪ್ರಯತ್ನ ಮಾಡಿದೆ. ಏಕೆಂದರೆ ಮೂಕ ಜೀವಿಗಳು, ಅವುಗಳ ಜೀವನ ಮಾಡುವಾಗ ಅವುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ನಾವು, ಅಲ್ವಾ? ಸ್ನೇಹಿತರೆ, ಅವುಗಳು ಆಟ ಆಡ್ಕೊಂಡು ತೆಂಗಿನ ಮರ ಒಂದು ಪ್ರದಕ್ಷಿಣೆ ಕೂಡ ಹಾಕ್ತಾವೆ. ಕೊನೆಗೆ ರೋಡ್ ಸೈಡ್ಗೆ ಬಂದು, ರೋಡ್ ಸೈಡಲ್ಲಿ ಜನಗಳು ಓಡಾಡೋದು ಜಾಸ್ತಿ, ನಿಮಗೆ ಗೊತ್ತಿರೋದೆ, ವೆಹಿಕಲ್ ಓಡಾಡೋದು ಜಾಸ್ತಿ. ಆದರೂ ಕೆಲವು ವೆಹಿಕಲ್ನ ಅಡ್ಡಗಟ್ಟಿ ನಿಲ್ಲಿಸಿದ್ವಿ. ಏಕೆಂದರೆ ಅವು ಸೇರೋದು ಅಪರೂಪ ಇರ್ಬೋದು, ಅವುಗಳ ಜೀವನ ಅವುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು.
ಅವುಗಳು ಖುಷಿಯಾಗಿದ್ದಾಗ ನಾವ್ಯಾಕೆ ತೊಂದರೆ ಕೊಡೋಣ ಅಂತ ನಮಗನ್ನಿಸ್ತು. ಯಾಕೆಂದರೆ ನಮಗೆ ತೊಂದರೆ ಕೊಟ್ಟಾಗ ಯಾರು ಡಿಸ್ಟರ್ಬ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತಲ್ವ. ಹಾಗೆ ಅವುಗಳು ಬೇಜಾರಾಗಬಾರ್ದು ಅಂತ ಜನಗಳನ್ನೆಲ್ಲ ಅಡ್ಡಗಟ್ಟಿ ನಿಲ್ಲಿಸ್ದೆ. ಎಲ್ಲರೂ ದೂರದಿಂದಲೇ ನಿಂತ್ಕೊಂಡು ಖುಷಿ ಪಡ್ತಾಯಿದ್ರು. ಅಪರೂಪಕ್ಕೆ ಅವುಗಳು ಈ ಥರ ಸೇರಿರ್ತಕ್ಕಂಥದ್ದು ಒಂದು ಖುಷಿ ವಿಚಾರ, ಒಂಥರ ಕೌತುಕದ ವಿಚಾರ ಅನಿಸುತ್ತೆ ಸ್ನೇಹಿತರೆ. ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಒಂದು ಕಡೆ ಅವುಗಳು ಅಂದರೆ ಭಯಪಡ್ತಾರೆ, ಒಂದು ಕಡೆಯಿಂದ ಈ ಥರ ಆಡ್ತಿದ್ದಾವಲ್ಲ ಅಂತ ಖುಷಿನೂ ಪಡ್ತಾರೆ ಸ್ನೇಹಿತರೆ. ಅಂಥ ಖುಷಿಗೆ ಇದು ಸಾಕ್ಷಿ ಆಯಿತು ಸ್ನೇಹಿತರೆ. ಇಂಥ ಅದ್ಭುತಗಳು ಅಪರೂಪ ಸ್ನೇಹಿತರೆ. ನೋಡಿ ಖುಷಿ ಪಡಿ ಸ್ನೇಹಿತರೆ. ಕಮೆಂಟ್ ಮಾಡಿ ಹೇಗಿತ್ತು. ನನ್ನ ಅಭಿಪ್ರಾಯ ಏನು ಅಂದರೆ ಸ್ನೇಹಿತರೆ, ಇಂಥ ವಿಡಿಯೋಗಳನ್ನ ಆದಷ್ಟು ನಿಮ್ಮ ಮಕ್ಕಳಿಗೆ ತೋರಿಸಿ. ಏಕೆಂದರೆ ಮಕ್ಕಳು ರಿಯಲಾಗಿ ಅವು ನೋಡೋದೇ ಅಪರೂಪ ಇರುತ್ತೆ. ಅಂಥದ್ರಲ್ಲಿ ಪಿಕ್ಚರಲ್ಲಿ ನೋಡ್ತೀವಿ ಇಂಥ ವೀಡಿಯೋಗಳನ್ನ, ಅವುಗಳು ಸೇರೋದನ್ನ. ಇದನ್ನು ರಿಯಲಿ ನೋಡಿದಾಗ ಯೂಟ್ಯೂಬಲ್ಲಿ ಎಷ್ಟು ಖುಷಿ ಪಡ್ತವೆ ಅಂದರೆ, ಈ ಥರ ಎಲ್ಲ ಇದೆಯಾ ಭೂಮಿ ಮೇಲೆ ಅಂತ ಆಶ್ಚರ್ಯ ಪಡ್ತವೆ, ಕೌತುಕ ಪಡ್ತವೆ, ನಾವು ನೋಡಬೇಕು ಅಂತ ಅಂತವೆ. ಹಾಗೆ ಜನರಲ್ ನಾಲೆಡ್ಜ್ ಕೂಡ ಇಂಪ್ರೂವ್ಮೆಂಟ್ ಆಗ್ಬೋದಲ್ವ ಸ್ನೇಹಿತರೆ. ತುಂಬ ಅದ್ಭುತವಾದ ವಿಡಿಯೋ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಮಗೂ ಕೂಡ ಸ್ಫೂರ್ತಿ ಸಿಕ್ಕಂಗಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇದೇ ಥರ ಆಡ್ತಾ ಅವು ಪೊದೆ ಸೇರ್ಕೋತವೆ ಸ್ನೇಹಿತರೆ. ಲೆಫ್ಟ್ ಸೈಡಲ್ಲಿ ಅದು 5:45 6:45 1 ಗಂಟೆ ಟೈಮ್ ಇದೇ ಥರ ನಡೀತು ಸ್ನೇಹಿತರೆ. ಜನಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅದು ಹೋದ ನಂತರ ಎಂದಿನಂತೆ ಜನ ಓಡಾಡುವಂಗೆ ಆಯಿತು ಸ್ನೇಹಿತರೆ. ಈ ಥರ ವೀಡಿಯೋಗಳು ಮತ್ತಷ್ಟು ಮಗದಷ್ಟು ಆಗ್ತಾ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏಕೆಂದರೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಸ್ನೇಹಿತರೆ. ಇನ್ನಷ್ಟು ವೀಡಿಯೋ ಮಾಡೋದ್ರಿಂದ ನಿಮಗೂ ಕಂಟೆಂಟ್ ಸಿಗುತ್ತೆ, ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ.